ಮಂಡಿಯಲ್ಲಿ ಕಟ್ ಅಂತ ಸೌಂಡ್ ಬರ್ತಿದೆಯಾ? ಹಾಗಾದರೆ ಅಕ್ಯುಪ್ರೆಷರ್ ಥೆರಪಿ ಮತ್ತು ಕಲರ್ ಥೆರಪಿ ಮೂಲಕ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನಮಸ್ತೆ, ನಾನು ನೇಷಾ, ಅಕ್ಯುಪ್ರೆಷರ್ ಹೀಲರ್. ಮಂಡಿಯಲ್ಲಿ ಕಟ್ ಅಂತ ಸೌಂಡ್ ಬರ್ತಾ ಇದ್ದರೆ ಅದಕ್ಕೆ ಹೊಟ್ಟೆ ಭಾಗದಲ್ಲಿ ಮತ್ತು ಲಿವರಲ್ಲಿ ಹೆಚ್ಚು ಅಗ್ನಿತತ್ವ ಹೆಚ್ಚಾಗಿರುತ್ತೆ. ಅಗ್ನಿತತ್ವನ ಕಡಿಮೆ ಮಾಡಿ ಜಲತತ್ವನ ರೇಸ್ ಮಾಡಿದಾಗ ಮಂಡಿಯಲ್ಲಿರುವ ಕಟ್ ಅನ್ನೋ ಸೌಂಡು ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ಕಲರ್ ಥೆರಪಿಯಲ್ಲಿ ಡಾರ್ಕ್ ಗ್ರೀನ್ ಕಲರು ನಿಮ್ಮ ಲೆಫ್ಟ್ ಹ್ಯಾಂಡ್ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳನ್ನು ನಾವಿಲ್ಲಿ ಇದನ್ನು ನೀ ಜಾಯಿಂಟ್ ಅಂತ ಹೇಳ್ತೀವಿ. ಈ ನೀ ಜಾಯಿಂಟಿಗೆ ಇಲ್ಲಿ ಡಾರ್ಕ್ ಗ್ರೀನ್ ಕಲರ್ ಈ ರೀತಿ ಸರ್ಕಲ್ ಹಾಕಬೇಕು. ಸೆಕೆಂಡ್ ಗೆರೆಗೆ ನೋಡಿ, ಇವೆರಡು ಬೆರಳಿಗೆ ಡಾರ್ಕ್ ಗ್ರೀನ್ ಕಲರ್ ಸರ್ಕಲ್ ಹಾಕಿ ಇದನ್ನ ಡೇ ಟೈಮಲ್ಲಿ 4 ರಿಂದ 5 ಗಂಟೆಗಳ ಕಾಲ ಹಾಕಬೇಕು. ಮಿನಿಮಮ್ 1 ರಿಂದ 2 ತಿಂಗಳ ಕಾಲ ಹಾಕಿ. ಹಾಗೆ ಸೀಡ್ ಥೆರಪಿಯಲ್ಲಿ ಇಲ್ಲಿ ನೋಡಿ, ಈ ಸರ್ಜಿಕಲ್ ಟೇಪ್ ಅಂತ ಸಿಗುತ್ತೆ. ಆ ಟೇಪ್ಗೆ ಈ ರೀತಿ ಮೆಂತೆ ಕಾಳನ್ನ ಅಂಟಿಸ್ಕೊಳ್ಬೇಕು. ಈ ಎಡಗೈ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು ಸೆಕೆಂಡ್ ಗೆರೆಗೆ ನೈಟ್ ಮಲ್ಕೊಳ್ಳುವಾಗ ಈ ರೀತಿ ಮೆಂತೆ ಕಾಳನ್ನ ಅಂಟಿಸ್ಬೇಕು. ಇಲ್ಲಿ ನೋಡಿ, ಈ ರೀತಿ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು ಸೆಕೆಂಡ್ ಗೆರೆಗೆ ಈ ರೀತಿ ಅಂಟಿಸಿದ ಮೇಲೆ 10 ನಿಮಿಷ ಈ ರೀತಿ ಮಸಾಜ್ ಮಾಡಿ. ಇದನ್ನ ದಿನಾ ರಾತ್ರಿ ಹಾಕಬೇಕು, ಬೆಳಗ್ಗೆ ತೆಗೆದುಬಿಡಬೇಕು. ಒಂದ್ಸರಿ ಯೂಸ್ ಮಾಡಿರೋ ಮೆಂತೆ ಕಾಳನ್ನ ಇನ್ನೊಂದ್ಸರಿ ಯೂಸ್ ಮಾಡಬಾರ್ದು. ಸರಿನಾ? ಇದನ್ನ 2 ರಿಂದ 3 ತಿಂಗಳ ಕಾಲ ಹಾಕಿ. ಇನ್ ಕೇಸ್ ನಿಮ್ಗೆ 15 ದಿವಸದಲ್ಲಿ ಏನಾರು ಅದು ಸೌಂಡ್ ಕಟ್ ಅನ್ನೋ ಸೌಂಡ್ ಬರೋದು ಕಡಿಮೆ ಆದರೆ ನೀವು ಸ್ಟಾಪ್ ಮಾಡ್ಬೋದು. ಸರಿನಾ? ಜೊತೆಗೆ ಅಕ್ಯುಪ್ರೆಷರ್ ಥೆರಪಿಲಿ ಒಂದು ಪಾಯಿಂಟ್ ಬರುತ್ತೆ. ಮಂಡಿ ಕೆಳಗೆ ST36 ಅಂತ ಒಂದು ಪಾಯಿಂಟ್ ಬರುತ್ತೆ. ಇಮೇಜಲ್ಲಿ ಕೂಡ ತೋರಿಸಿದ್ದೀನಿ ನಿಮಗೆ. ನೋಡಿ, ಇದನ್ನ ಈ ರೀತಿ 20 ಸರಿ ಪ್ರೆಸ್ ಮಾಡಿ. ಬೆಳಗ್ಗೆ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಪ್ರೆಸ್ ಮಾಡಬೇಕು ಅಥವಾ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಪ್ರೆಸ್ ಮಾಡಬೇಕು. ನೋಡಿ, 2 ಕಾಲಲ್ಲಿ ಈ ರೀತಿ 20 ಸರಿ ಈ ರೀತಿ ಪ್ರೆಸ್ ಕೊಡಿ. ವಾರದಲ್ಲಿ 2 ದಿನ ಮಾತ್ರ ಪ್ರೆಸ್ ಮಾಡಿ. ಇದರಿಂದ ನಿಮ್ಮ ಸ್ಟಮಕ್ ಸ್ಟ್ರೆಂಥನ್ ಆಗ್ತಾ ಬರುತ್ತೆ. ಸ್ಟಮಕ್ ಸ್ಟ್ರೆಂಥನ್ ಆದಂಗೆ ನೀ ಜಾಯಿಂಟಲ್ಲಿ ಬರೋ ಕಟ್ ಅನ್ನೋ ಸೌಂಡ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಫುಡ್ಡಲ್ಲಿ ಸ್ಪೈಸಿ ಪದಾರ್ಥಗಳನ್ನ ಕಡಿಮೆ ಮಾಡಿ, ಮಸಾಲ ಪದಾರ್ಥಗಳನ್ನ ತಿನ್ನೋದು ಕಡಿಮೆ ಮಾಡಬೇಕು. ಮಧ್ಯಾಹ್ನ ಡೈಲಿ 1 ಗ್ಲಾಸ್ ನೀರು ಮಜ್ಜಿಗೆ ತೊಗೊಳ್ಳಿ. ದಿನ ಸ್ವಲ್ಪ ಒಣ ಕೊಬ್ಬರಿ ಮತ್ತು ಬೆಲ್ಲ ತಿನ್ನಬೇಕು. ಜೊತೆಗೆ ದೇಸಿ ತುಪ್ಪ ಉಪಯೋಗಿಸಿ ವಾರದಲ್ಲಿ 3 ದಿವಸ ಹಸಿ ಮೂಲಂಗಿ, ಕ್ಯಾರೆಟು, ಸೌತೆಕಾಯಿ ತಿನ್ನಬೇಕು. ಇಷ್ಟು ಮಾಡಿ ಮಂಡಿಯಲ್ಲಿರೋ ಕಟ್ ಅನ್ನೋ ಸೌಂಡು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಥ್ಯಾಂಕ್ ಯು.